ಆದರೆ 25th ವಿಶೇಷ ಏನು ಅಂತ ಮರ್ತೋದ್ರಾ? ಏನು? ದತ್ತಣ್ಣನ ಬರ್ಡೇ ಅವತ್ತು. ಅಲ್ಲ, ಬರ್ಡೇ ಅಂದ್ರೂ ಸುಮ್ಮನೆ ಇದ್ದೀರಾ? ಯಾಕೆ ಈ ಥರ ಸುಮ್ಮನಾಗ್ಬಿಟ್ರಿ? ಮರ್ತು ಬಿಟ್ಟಿದ್ದೆ ಗೀತಾ. ನಾನು ಮರ್ತು ಬಿಟ್ಟಿದ್ದೆ. ಬೇರೆ ಯಾವುದೋ ವಿಷಯಕ್ಕೆ ಕ್ಯಾಲೆಂಡರ್ ನೋಡಿದಾಗ ಸಡನ್ ಆಗಿ ನೆನಪಾಯ್ತು. ಇನ್ನೂ 2 ದಿನ ಇತ್ತಲ್ವಾ, ನಾನು ಮರ್ತಿದ್ರು ಮೊಬೈಲ್ ಜ್ಞಾಪಿಸ್ತಾ ಇತ್ತು. ಯಾಕೆ ಹೀಗೆ ಹೇಳ್ತೀರಾ? ನಿಮಗೆ ಖುಷಿ ಇಲ್ವಾ ದತ್ತಣ್ಣನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ? ಈಗ ಅವ್ನ ಬರ್ಡೇ ಅಂತ ನಾನು ಖುಷಿ ಪಡೋ ಪರಿಸ್ಥಿತಿಲಿ ಇಲ್ಲ ಗೀತಾ. ಯಾಕಿಲ್ಲ? ನನಗೂ ಅವನಿಗೂ ಆಗಲ್ವಲ್ಲ, ಅದಕ್ಕೆ. ಹಾಗಂತ ನೀವು ಸುಮ್ಮನಿದ್ ಬಿಡ್ತೀರಾ? ಇನ್ನೇನು ಮಾಡಬೇಕು? ದತ್ತಣ್ಣ ಮಾತ್ರ ಎಲ್ಲರ ಬರ್ಡೇ ನೆನ್ಪಿಟ್ಕೊಂಡು ಸೆಲೆಬ್ರೇಟ್ ಮಾಡ್ತಾರೆ. ನಾವು ಏನಾದರೂ ಮಾಡಬೇಕಲ್ವಾ? ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಗೀತಾ. ಹೀಗೆ ಹೇಳಿದ್ರೆ ಹೇಗೆ? ಪ್ರತಿ ಸಲ ಯಾರ ಬರ್ಡೇ ಇದ್ರೂ ಅವ್ರು ಪ್ಲಾನ್ ಮಾಡಿ ಸರ್ಪ್ರೈಸ್ ಎಲ್ಲ ಕೊಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ನಾವು ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಆಗಲ್ಲ ಗೀತಾ, ನಾನು ಏನೇ ಮಾಡಿದ್ರು ಅವನಿಗೆ ಇಷ್ಟ ಆಗಲ್ಲ. ನೀವು ಸೆಲೆಬ್ರೇಟ್ ಮಾಡಿ, ನನ್ನ ಕರಿಬೇಡಿ. ಮಾಡೋಕ್ಕೆ ಮುಂಚೆ ಇಷ್ಟ ಆಗಲ್ಲ ಅಂತ ನೀವೇ ಅನ್ಕೊಂಡ್ಬಿಟ್ರೆ ಮಾಡೋಣ ಲಕ್ಕಿ ಅವರೇ. ನಾನೊಬ್ಳೇ ಹೇಗೆಲ್ಲ ಮಾಡಲಿ? ಅರ್ಥ ಮಾಡ್ಕೋ ಗೀತಾ, ನಾನು ಇವಾಗ ಏನೇ ಮಾಡಿದ್ರು ಅವ್ನಿಗೆ ಹತ್ರ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾನೆ. ನನ್ನ ಬಿಟ್ಬಿಡಿ, ನೀವು ಮಾಡ್ಕೊಳ್ಳಿ. ಅಲ್ಲ, ಅವ್ರು ಇಂಥ ಕಥೆ ಹೇಳೋದಕ್ಕೆ ಬರ್ತಿದ್ದಾರೆ ಅಂತ ಗೊತ್ತಾಗಿದ್ದಿದ್ರೆ ಅವ್ರಿಗೆ ಮನೆ ಒಳಗೆ ಬಿಡ್ತಾ ಇರಲಿಲ್ಲ. ಅಮ್ಮ, ಏನಾಯ್ತೀಗ? ಅದ್ಯಾವುದೋ ಪ್ರಾಸ್ಟಿಟ್ಯೂಟ್ ಕತೆ ತಗೊಂಡು ಬಂದಿದ್ದಾರೆ. ಕತೆ ತಾನೇ? ಅದರಲ್ಲಿ ಆಕ್ಟ್ ಮಾಡೋದಕ್ಕೆ ವಂದನನ್ನ ಕೇಳ್ತಾ ಇದ್ದಾರೆ. ಇವಳೋ ಬೇಡ ಅಂದಿದ್ದೇನೆ ಮಾಡ್ತಾಳೆ. ಅಮ್ಮ, ಕತೆ ತಾನೇ ಕೇಳ್ತಾ ಇದ್ದಾಳೆ, ಒಪ್ಕೊಂಡಿಲ್ವಲ್ಲ, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಅಕಸ್ಮಾತ್ ಓಕೆ ಅಂದ್ಬಿಟ್ರೆ? ಓಕೆ ದೆನ್ ಐ ಟಾಕ್ ಟು ಮೈ ಮ್ಯಾನೇಜರ್ ಜೆನ್ನಿ. ಅವರೆಲ್ಲ ಮ್ಯಾನೇಜ್ ಮಾಡ್ತಾರೆ. ವಂದನಾ? ವಂದನಾ ಅಲ್ಲ, ಸೊನಾಲಿ. ನಾನು ನಿನಗಿಟ್ಟಿರೋ ಹೆಸರು ವಂದನಾನೇ. ಅದಿಷ್ಟ ಇಲ್ಲ ಅಂತ ತಾನೇ ಚೇಂಜ್ ಮಾಡ್ಕೊಂಡಿರೋದು. ನೀನೇನೇ ಹೇಳಿದ್ರು ನಾನು ಹಾಗೆ ಕರೆಯೋದು. ಅವ್ರಿಗೆ ಏನು ಹೇಳಿದೆ? ಓಕೆ ಅಂದೆ. ಯಾಕೆ ಈ ಥರ ಸ್ಟೋರೀಸ್ನೆಲ್ಲ ಕೇಳ್ತೀಯಾ? ಯಾಕೆ ಕೇಳಬಾರ್ದು? ಅದೊಂದು ಪ್ರಾಸ್ಟಿಟ್ಯೂಟ್ ಕ್ಯಾರೆಕ್ಟರ್ ಕಣೆ. ಸೊ ವಾಟ್? ಸ್ಕ್ರಿಪ್ಟ್ ಚೆನ್ನಾಗಿತ್ತು. ಅದು ಅಲ್ಲದೆ ಇಂಡಸ್ಟ್ರಿಲಿ ಈ ಥರ ಬೋಲ್ಡ್ ಕ್ಯಾರೆಕ್ಟರ್ನ ನನ್ನ ಬಿಟ್ಟು ಬೇರೆ ಯಾರು ಮಾಡ್ತಾರೆ? ಯಾರಿಗೂ ಆಗಟ್ಸಿಲ್ಲ. ನೋಡು, ನೀನು ಆ ಕ್ಯಾರೆಕ್ಟರ್ ಮಾಡೋದು ನನಗಿಷ್ಟ ಇಲ್ಲ. ನನಗಿಷ್ಟ ಇದೆ. ಬೇಡಮ್ಮ, ಮಾಡಬೇಡ. ಯಾಕೆ ಮಾಡಬಾರ್ದು? ಅವ್ರಿಗೂ ಲೈಫ್ ಇದೆ, ಅವ್ರಿಗೂ ಫೀಲಿಂಗ್ಸ್ ಇರುತ್ತೆ. ನೀನು ಮಾಡಬಾರ್ದು ಅಷ್ಟೇ. ನಾನು ಆಲ್ರೆಡಿ ಅಡ್ವಾನ್ಸ್ ತಗೊಂಡಾಯ್ತು. ಶಾರದಾ, ನಾವಿಲ್ಲಿ ಮಾತಾಡ್ತಾ ಇರೋದು ಗೊತ್ತಾಗತ್ತಿಲ್ವಾ? ಹೋಗೊಳಗೆ. ನೋಡಿ ಅಮ್ಮ, ಅಲ್ಲೇ ಕೂತಿದ್ದಾರೆ, ಮಾತಾಡಿ ಅವ್ರ ಹತ್ರ ಒಂದ್ಸಲ. ಬನ್ನಿ. ಯಾಕೆ ಲಕ್ಕಿ ಗೀತನ ಹತ್ರ ಹಾಗೆ ಹೇಳಿದ್ದು? ಯಾವ ವಿಷಯದ ಬಗ್ಗೆ ಅಮ್ಮ? ನಾಡಿದ್ದು ನಮ್ಮ ದತ್ತನ ಬರ್ಡೇ, ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡೋಣ ಅಂತ ಗೀತಾ ಹೇಳಿದ್ರೆ ನಾನು ಅದರಲ್ಲಿ ಭಾಗವಹಿಸಲ್ಲ ಅಂದ್ಯಂತೆ. ನೀವೆಲ್ಲ ಸೇರಿ ಸೆಲೆಬ್ರೇಟ್ ಮಾಡಿ, ನಾನು ಯಾಕೆ? ಏನು ಲಕ್ಕಿ ಹಾಗಂದ್ರೆ? ನಿನ್ಗೆ ಅವ್ನ ಬರ್ಡೇ ಮಾಡೋದ್ರಲ್ಲಿ ಖುಷಿ ಇಲ್ವೇನೋ? ಅವ್ನ ಬರ್ಡೇ ನನಗೂ ಖುಷಿ ಅಮ್ಮ. ನಾನು ಅವನಿಗೆ ವಿಶ್ ಮಾಡ್ತೀನಿ, ಅಷ್ಟು ಸಾಕು. ಯಾಕೆ ಲಕ್ಕಿ ಹಾಗೆ ಹೇಳ್ತೀಯ? ಅವನ ಮೇಲೆ ಬೇಜಾರು ಇನ್ನೂ ಹೋಗಿಲ್ವೇನೋ ನಿನಗೆ? ದತ್ತಣ್ಣ ಮಾತ್ರ ಎಲ್ಲರ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ, ಎಲ್ರಿಗೂ ಸರ್ಪ್ರೈಸ್ ಕೊಡ್ತಾರೆ. ನಾವು ಏನಾದರೂ ಮಾಡಬೇಕಲ್ವಾ? ನಾನೇನು ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ. ನನ್ನನ್ನು ಸೇರಿಸ್ಕೋಬೇಡಿ ಪ್ಲೀಸ್. ಅರೆ, ಇದೇನು ಆಟನೇನೋ? ಬೇಡ ಸುಮ್ಮನಿದ್ಬಿಡೋಣ ಅನ್ನೋಕ್ಕೆ? ಪ್ರೀತಿ, ವಿಶ್ವಾಸ, ಬಾಂಧವ್ಯ ಬೆಸೆಯೋದಕ್ಕೆ ಇದೊಂದು ಅವಕಾಶ ಅಲ್ವೇನೋ? ಅದು ನನ್ನ ಮನಸ್ಸಲ್ಲಿದೆ ಅಮ್ಮ. ದತ್ತಣ್ಣಂಗೆ ಅರ್ಥ ಆಗಲ್ಲ. ಸುಮ್ಮನೆ ಯಾಕೆ ಬಿಟ್ಟಾಕಿ. ನೀನೇ ಎಲ್ಲ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ಯಾ ಅಲ್ವಾ? ಈಗ ನೀವು ಸರ್ಪ್ರೈಸ್ ಅಂತ ಆರ್ಗನೈಸ್ ಮಾಡ್ತೀರಾ, ನಾನಲ್ಲಿ ಬರ್ತೀನಿ. ನನ್ನ ನೋಡಿ ಅವ್ನು ಕೂಗಾಡ್ತಾನೆ. ನನಗೂ ಬೇಜಾರಾಗುತ್ತೆ, ನಿಮಗೂ ಬೇಜಾರಾಗುತ್ತೆ. ಇದೆಲ್ಲ ಯಾಕೆ ಬೇಕು? ಅಲ್ಲ, ಈ ಥರ ಎಲ್ಲ ಆಗುತ್ತೆ ಅಂತ ನೀನೇ ಯಾಕೆ ಅನ್ಕೋತೀಯ?
ನನ್ನ ಮೇಲಿರೋ ಸಿಟ್ಟನ್ನ ಅವಳ ಮೇಲೆ ಯಾಕೆ ತೀರಿಸ್ಕೊಳ್ತಿದ್ಯಾ? ಆ ಮೂವಿ ಮಾಡಬೇಡ ಅಂತ ಹೇಳಿದೆ ಅಷ್ಟೇ. ಅದನ್ನೆಲ್ಲ ಹೇಳೋದಕ್ಕೆ ನೀನು ಯಾರು? ನನಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತುಂಬ ಚೆನ್ನಾಗಿ ಗೊತ್ತು. ಸ್ಕ್ರಿಪ್ಟ್ ಇಷ್ಟ ಆಯಿತು, ಒಪ್ಕೊಂಡೆ. ಈಗ ಮೂವಿ ಮಾಡೋದಕ್ಕೆ ಡೇಟ್ಸ್ ಎಲ್ಲೇ ಇದೆ? ಚೆನ್ನಿಗೆ ಹೇಳಿದ್ದೀನಿ, ಅವಳು ಮ್ಯಾನೇಜ್ ಮಾಡ್ತಾಳೆ. ನೀನು ನನ್ನ ಮಾತೇ ಕೇಳಲ್ಲ ಅಲ್ವಾ? ಗೊತ್ತು ತಾನೇ ಕೇಳಲ್ಲ ಅಂತ, ಮತ್ತೆ ಯಾಕೆ ಕೇಳ್ತೀಯ? ನೋಡು ಹೇಗೆ ಮಾತಾಡ್ತಾಳೆ ಅಂತ. ಅಮ್ಮನ ಹತ್ರ ಮಾತಾಡೋ ರೀತಿನ ಇದು? ಮಗಳ ಮೇಲೆ ಅಷ್ಟೊಂದು ಪ್ರೀತಿ ಇರೋಳು ನನಗಿಷ್ಟ ಇಲ್ಲ ಅಂದ್ರೂ ಯಾಕೆ ಫೋರ್ಸಿಬ್ಲಿ ನನ್ನ ಇಂಡಸ್ಟ್ರಿಗೆ ಕಳಿಸ್ದೆ? ನಾನು ಅವತ್ತು ಫೋರ್ಸ್ ಮಾಡಿ ಕರ್ಕೊಂಡು ಬಂದಿದ್ಕೆ ಅಲ್ವಾ ಇವಳು ಇವತ್ತು ಸ್ಟಾರ್ ಹೀರೋಯಿನ್ ಆಗಿರೋದು. ಎಕ್ಸಾಕ್ಟ್ಲಿ, ಅವತ್ತು ನನಗೆ ಇಷ್ಟ ಇರಲಿಲ್ಲ, ನೀನು ಫೋರ್ಸ್ ಮಾಡಿ ಕರ್ಕೊಂಡು ಬಂದೆ. ಇವಾಗ ಆಸ್ ಅನ್ ಆರ್ಟಿಸ್ಟ್ ಐ ಕಾಂಟ್ ಸೇ ನೋ ಟು ಎನಿ ಕ್ಯಾರೆಕ್ಟರ್. ದಿಸ್ ಇಸ್ ಮೈ ಲೈಫ್ ಆ್ಯಂಡ್ ಮೈ ವಿಶ್. ಐ ನೋ ವಾಟ್ ಟು ಡೂ. ಪ್ಲೀಸ್ ಡೋಂಟ್ ಟ್ರೈ ಟು ರೆಸ್ಟ್ರಿಕ್ಟ್ ಮೀ. ಇಷ್ಟೆಲ್ಲ ಆಗಿದೆ, ಅವನಿಗೆ ನನ್ನ ಮೇಲೆ ಸಿಟ್ಟು ಇದೆ. ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಎಲ್ರಿಗೂ ಗೊತ್ತಲ್ವ ಅಮ್ಮ? ಲಕ್ಕಿ, ಒಟ್ಟು ಕುಟುಂಬ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದು ಅಲ್ಲಿಗೆ ಬಿಟ್ಬಿಡ್ಬೇಕು. ಅದನ್ನೇ ಎಳ್ಕೊಂಡು ದೊಡ್ಡದು ಮಾಡ್ತಾ ಕೂತ್ಕೊಳ್ಳೋಕ್ಕಾಗತ್ತೇನೋ? ಲಕ್ಕಿ, ಇದೆಲ್ಲ ಮರ್ತ್ಬಿಡು, ಮತ್ತೆ ಅದನ್ನೇ ಎಳಿಯಕ್ಕೆ ಹೋಗಬೇಡ. ದತ್ತನ್ ಹುಟ್ಟಿದಬ್ಬ ಅಲ್ವಾ, ನೀನು ಎಲ್ಲರ ಜೊತೆ ಒಂದಾಗು. ನೀನ್ ಬಗ್ಗಲ್ಲ, ಅವನ್ ಸೋಲಲ್ಲ. ಇನ್ನು ಎಷ್ಟು ದಿನ ಅಂತ ಹೀಗೆ ಕಂಡ್ರೋ? ಈಗ ನೀನು ಹೇಳ್ದಾಗೆ ಎಲ್ಲ ಮರೆತು ಎಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಅನ್ಕೋ. ಅವನು ಅದನ್ನ ಪಾಸಿಟಿವ್ ಆಗಿ ತಗೋತಾನೆ ಅಂತ ಏನು ಗ್ಯಾರಂಟಿ? ನಾನು ಅವ್ರಿಗೆ ಹತ್ರ ಆಗೋದಕ್ಕೆ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾನೆ. ಅದಕ್ಕೆ ಅಮ್ಮ ಹೇಳ್ತಾ ಇರೋದು, ಈ ವಿಷಯದಲ್ಲಿ ನನ್ನ ಇನ್ವಾಲ್ವ್ ಮಾಡಬೇಡ, ನನ್ನ ಬಿಟ್ಬಿಡಿ. ಲಕ್ಕಿ, ಏನೇ ಹೀಗೆ ಮಾತಾಡ್ ಹೋದ? ಇವನು ನೋಡಿದ್ರೆ ನಮ್ಮ ಮನೆ ಪರಿಸ್ಥಿತಿ ಯಾವತ್ತೂ ಸರಿ ಹೋಗಲ್ಲ ಅನಿಸ್ತಾ ಇದೆ. ಅಮ್ಮ, ನೀವು ಯೋಚನೆ ಮಾಡಬೇಡಿ. ಅವ್ರ ಮನಸ್ಸಲ್ಲಿರೋದೇ ಒಂದು, ಅವ್ರು ಮಾತಾಡ್ತಿರೋದೇ ಒಂದು. ಅವ್ನ ಮಾತಿನಲ್ಲಿ ನಂಗೆ ಹಾಗೆ ಅನಿಸ್ತಾ ಇಲ್ಲ ಗೀತಾ. ನಾನು ಅದನ್ನು ಪ್ರೂವ್ ಮಾಡ್ತೀನಿ ಅಮ್ಮ, ಯೋಚನೆ ಮಾಡಬೇಡಿ. ಏನು ಮಾಡ್ತೀಯೋ ಮಾಡು. ಒಟ್ಟಿನಲ್ಲಿ ನನಗೆ ನನ್ನ ಮನೆ ಮೊದಲಿನ ಹಾಗೆ ನಗ್ನಗ್ತಾ ಇದ್ರೆ ಅಷ್ಟೇ ಸಾಕು. ನನ್ನನ್ನೇ ಯಾರು ಅಂತ ಕೇಳ್ತಾಳೆ. ಹಾಗಾದ್ರೆ ನನ್ನ ತಾಯಿಯಾಗಿ ಏನು ಮಾಡಲಿಲ್ವಾ? ಯಾವಾಗ ನೋಡಿದ್ರು ನೀನನ್ನ ಬಲವಂತವಾಗಿ ಇಂಡಸ್ಟ್ರಿಗೆ ತಳ್ಳಿದೆ ಅಂತ ಹೇಳ್ತಾ ಇರ್ತಾಳೆ. ಅವತ್ತು ಬಲವಂತವಾಗಿ ಇಂಡಸ್ಟ್ರಿಗೆ ತಳ್ಳಿದ್ಕೆ ಇವಳು ಇವತ್ತು ಇಂಥ ಹೆಸರು ಮಾಡಿರೋದು. ಅಮ್ಮ, ಏನಕ್ಕೆ ಇಷ್ಟೊಂದು ಗುಣಗಾಡ್ತಾ ಇದೆಯಾ? ಗೊಣಗಾಡ್ದೆ ಮತ್ತಿನ್ನೇನೋ ಮಾಡಲಿ. ನಿಮ್ಮಪ್ಪ 24 ಸಿನಿಮಾನ ಡೈರೆಕ್ಷನ್ ಮಾಡಿದ್ರು, ಒಳ್ಳೆ ಹೆಸರು ಮಾಡಿದ್ರು. ಆದರೆ ಜೀವನಕ್ಕೆ ಏನಾದರೂ ಮಾಡಿದ್ರಾ? ನಮಗೆ ಅವಾಗ ಎಷ್ಟು ಕಷ್ಟ ಇತ್ತು. ಅಂಥ ಟೈಮಲ್ಲಿ ಒಳ್ಳೆ ಅವಕಾಶ ಬಂತು, ಇವಳನ್ನ ಇಂಡಸ್ಟ್ರಿಗೆ ಕಳಿಸ್ದೆ. ಅದ್ರಲ್ಲಿ ನನ್ನ ತಪ್ಪೇನಿದೆ ಹೇಳು? ಸರಿ, ನೀನು ತಪ್ಪು ಮಾಡಿಲ್ಲ ತಾನೇ, ಯಾಕೆ ಗೊಂಡ್ಬಾಡ್ಬಿಟ್ಟು ನನಗೆ ಡಿಸ್ಟರ್ಬ್ ಮಾಡ್ತೀಯಾ? ನೀನೊಬ್ಬ, ಯಾರು ಏನು ಬೇಕಾದರೂ ಹಾಳಾಗೋಗ್ಲಿ, ನೀನು ಮಾತ್ರ 24 ಗಂಟೆ ಗಿಟಾರ್ನ ಇಟ್ಕೊಂಡು ನುಡಿಸ್ತಾ ಇರು. ಈಗ ಅಂಥದ್ದು ಏನಾಯ್ತಮ್ಮ ನಿನಗೆ? ಟೆನ್ಷನ್ ಅಲ್ಲದೆ ಮತ್ತಿನ್ನೇನೋ. ಅದ್ಯಾವುದೋ ಪ್ರಾಸ್ಟಿಟ್ಯೂಟ್ ಕತೆ ಕೇಳಿ ಆ ರೋಲ್ ಮಾಡ್ತೀನಿ ಅಂತ ಕೂತಿದ್ದಾಳೆ. ಇಂಥ ರೋಲ್ ಎಲ್ಲ ಮಾಡಿದ್ರೆ ಅವಳ ಇಮೇಜ್ ಹಾಳಾಗಲ್ವಾ? ಅಮ್ಮ, ಅವಳ ಇಮೇಜ್ ಬಗ್ಗೆ ಅವಳೇ ಯೋಚನೆ ಮಾಡಿಲ್ಲ, ಅದಕ್ಕೆ ಅವಳು ಎಷ್ಟು ಪಾಪ್ಯುಲರ್ ಆಗಿರೋದು. ನೀನು ಯಾಕೆ ಯೋಚನೆ ಮಾಡ್ತೀಯಾ? ಯೋಚನೆ ಮಾಡದೆ ಇನ್ನೇನು ಮಾಡ್ಲೋ? ನಾನು ತಾಯಿಯಾಗಿ ಅವಳು ಒಳ್ಳೇದು ಕೆಟ್ಟದನ್ನ ಯೋಚನೆ ಮಾಡೋದು ಬೇಡವಾ? ನಾನು ಇಂಡಸ್ಟ್ರಿ ತಳ್ಳಿದ್ದೆ ಅವಳನ್ನ ಹಾಳು ಮಾಡೋದಕ್ಕೆ ಅನ್ನೋ ರೀತಿ ಮಾತಾಡ್ತಾಳೆ. ಇದೆಲ್ಲ ಅವಳಿಗೆ ಯಾವಾಗ ಅರ್ಥ ಆಗುತ್ತೋ ಏನೋ. ಅಮ್ಮ, ಅವಳ ಕರಿಯರ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಅವಳಿಗಿದೆ, ನೀನು ಯಾಕೆ ಎಂಟ್ರಿ ಆಗ್ತೀಯಾ? ನೀ ಚುಮ್ಮ ಇರು, ಉನಕ್ ತೆರೆಯೋದು. ವಂದನಾನ ಇಂಡಸ್ಟ್ರಿಗೆ ಕಳಿಸಿ ಸೊನಾಲಿ ಮಾಡಿದ್ದೆ ನಾನು. ಇವತ್ತು ನನ್ನನ್ನೇ ವಂದನಾ ಅಂತ ಕರಿಬೇಡ ಅಂತ ಹೇಳ್ತಾಳೆ. ಏನಾಯ್ತು ಗೀತಾ? ಏನು ಸೌಂಡು?
ಮಾಡ್ಬಿಟ್ಯಾ? ಬೊಂಬೆ ಚೆನ್ನಾಗಿದೆ ಅಂತ ಫೋಟೋ ತೆಕ್ಕೊಳಕ್ ಹೋದೆ, ಕೈ ಜಾರ್ ಬಿದ್ದುಬಿಡ್ತು. ಬುದ್ಧಿ ಇದೆಯಾ ನಿನಗೆ? ಜೋಪಾನವಾಗಿ ಎತ್ತಿಟ್ಟಿದ್ದೆ, ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದೆ, ಒಂದು ಸೆಕೆಂಡಲ್ಲಿ ಮುರಿದಾಕ್ಬಿಟ್ರೆ. ಅವಳಿಗೆ ವಂದನ ಅಂತ ಕರೆದ್ರೆ ಆಗಲ್ಲ ಅಂತ ನಿನಗೆ ಗೊತ್ತು. ಮತ್ ಯಾಕೆ ಅವಳನ್ನ ಹಂಗೆ ಕರಿತೀಯಾ? ಸೊನಾಲಿ ಅಂತಾನೆ ಕರಿ. ನೀನೇನೆ ನಮ್ಮ ಮುಖ ನೋಡ್ತಾ ಇದೀಯಾ? ಕೆಲಸ ಮಾಡು. ಅಮ್ಮ, ಚಿಕ್ಕಮ್ಮವರು ಯಾರ ಮಾತನ್ನು ಕೇಳಲ್ಲ ಅಂದಮೇಲೆ ನೀವು ಯಾಕಮ್ಮ ಹೇಳಕ್ ಹೋಗ್ತೀರಾ? ಸುಮ್ಮನೆ ಇದ್ಬಿಡಿ. ಪಾತ್ಯಾಡ, ಅವಳು ಕೂಡ ನನಗೆ ಬುದ್ಧಿ ಹೇಳೋಂಗಾದ್ಲು. ಅಮ್ಮ, ಶಾರದಾ ಹೇಳಿದ್ದು ಕೂಡ ಕರೆಕ್ಟಾಗೇ ಇದೆ. ಏನು ಕರೆಕ್ಟು? ಏನೋ ಅವಳು ನಮ್ಮೆಲ್ಲರ ಜೊತೆ ಹೊಂದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾಳೆ ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದ್ರೆ ಅವಳನ್ನ ಯಾವಾಗಲೂ ಹೊರಗಾಗ್ತಿದ್ದೆ. ಅಮ್ಮ, ಶಾರದಾ ಏನ್ ತಪ್ಪು ಹೇಳಿದ್ಲು? ಇರೋದನ್ನೇ ಹೇಳಿದ್ಲು ತಾನೇ. ನೀನ್ ಸೊನಾಲಿಗೆ ಏನಾದ್ರೂ ಹೇಳಿದ್ರೆ ಅದಕ್ಕೆ ವಿರುದ್ಧವಾಗೇ ಮಾಡ್ತಾಳೆ. ಅದಕ್ಕಿಂತ ಹೇಳದೇ ಇರೋದೇ ಒಳ್ಳೇದಲ್ವಾ? ಶಾರದಾ, ಈ ಕೆಲಸ ಆಮೇಲೆ ಮಾಡುವಂತೆ, ಮೊದಲು ಹೋಗಿ ಅವ್ರಿಗೆ ಗ್ರೀನ್ ಟೀ ಕೊಡು. ಸರಿ. ಅಮ್ಮ, ಇಷ್ಟೋ ತನಕ ಅವಳ ಮೇಲೆ ಎಗರಾಡ್ತಾ ಇದ್ದೆ. ಒಂದ್ ಕೂಗಿದ ತಕ್ಷಣ ಹೆಂಗ್ ಹೆದರ್ಕೊಂಡು ಕೆಲಸ ಮಾಡ್ತಿದ್ಯಾ ನೋಡಿ ನೀನು. ಇವನೊಬ್ಬ, ಅವಳ ಮೂಡ್ ಯಾವಾಗ ಹೇಗಿರುತ್ತೋ ಏನೋ, ಅವಳು ಕೇಳಿದ ತಕ್ಷಣ ಆ ಕೆಲಸ ಅವಾಗ ಆಗ್ಬಿಡ್ಬೇಕು ಅಷ್ಟೇ. ಸಾರಿ ಲಕ್ಕಿ ಅವರೇ. ನೀನ್ ಸಾರಿಯಿಂದ ಈ ಬೊಂಬೆ ಸರಿ ಹೋಗುತ್ತಾ? ತನ್ನ ಕೊಟ್ಟಿದ್ದು ಅಂತ ಅಷ್ಟು ಕೇರ್ಫುಲ್ ಆಗಿ ಎತ್ತಿಟ್ಟಿದ್ದೆ. ನಿಂಗೆ ಹೇಳ್ದೆ ತಾನೇ ಮುಟ್ಬೇಡ ಅಂತ. ಯಾಕೆ ಮುಟ್ಟಿದೆ? ಅದು ನೋಡೋಣ ಅನ್ನಿಸ್ತು, ಅದಕ್ಕೆ. ನೀನೇ ನೋಡೋದು. ಇದು ಮುರಿದೋಗಿದೆ, ಸರಿ ಹೋಗುತ್ತಾ? ಈ ಹೆಣ್ತೀರ ಎಷ್ಟು ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳಲ್ಲ. ಅಣ್ಣ ತಮ್ಮದ್ರ ಪ್ರೀತಿ ಬೆಲೆ ಗೊತ್ತಾ ನಿಂಗೆ? ಇಷ್ಟೆಲ್ಲ ಮಾಡಿ ನಗ್ತಾ ಇದೆಯಲ್ಲ, ನಿಂಗೇನು ಅನ್ನಿಸ್ತಾ ಇಲ್ವಾ? ಇದನ್ನ ಹೀಗೆ ಬಿಡಲ್ಲ, ಹೇಗಾದ್ರೂ ಮಾಡಿ ಸರಿ ಮಾಡ್ತೀನಿ. ಇದು ದತ್ತಣ್ಣ ನಿಮಗೆ ಗಿಫ್ಟ್ ಕೊಟ್ಟಿದ್ದು. ಇದೇ ಥರದ್ದು ಇನ್ನೊಂದು ತೊಗೊಂಬಂದು ನಾನು ಬೇಕು ಅಂತ ಹೊಡೆದಾಕ್ತೆ. ತಗೊಳ್ಳಿ.
ಕಲೆ ಇದೆಯಾ ನಿಂಗೆ ಎದ್ದುಗುಂಡಿ? ಹೌದು, ನಾನು ಪೆದ್ಗುಂಡಿನೇ. ನಿಮ್ಮ ಭಾವನೆನ ನಿಮ್ಗೆ ಅರ್ಥ ಮಾಡಿಸ್ಬೇಕಿತ್ತಲ್ಲ, ಅದಕ್ಕೆ ಇನ್ನೊಂದು ತೊಗೊಂಬಂದು ಹೊಡೆದಾಕ್ಬೇಕಾಯ್ತು. ಏನು ಹಾಗಂದ್ರೆ? ದತ್ತಣ್ಣನ ಬರ್ಡೇಗೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ ಅಂದಾಗ ನೀವೇನಂದ್ರಿ, ನಮ್ಮಿಬ್ಬರ ಮಧ್ಯೆ ತುಂಬ ಅಂತರ ಇದೆ, ಮೊದಲಿನ ಥರ ಇಲ್ಲ, ಮೊದಲಿನ ಥರ ಆಗೋದು ಇಲ್ಲ ಅಂದ್ರಿ. ಅದಕ್ಕಿದೆ ಉತ್ತರ. ಉತ್ತರನ? ಮೊದಲಿನ ಥರ ಯಾವುದೂ ಇಲ್ಲ ಅಂತ ನೀವು ಹೇಳ್ದಂಗೆ ಇದ್ದಿದ್ರೆ ಇದು ಬಿದ್ದು ಹೊಡೆದಾಗ ನೀವು ಅಷ್ಟು ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ದತ್ತಣ್ಣನ ಮೇಲೆ ಅಷ್ಟು ಪ್ರೀತಿ ಇರೋದಕ್ಕೆ ನೀವು ಹಾಗೆ ರಿಯಾಕ್ಟ್ ಮಾಡಿದ್ದು. ಅದು ನೀವು ಹೇಳ್ಕೋತಿಲ್ಲ ಅಷ್ಟೇ. ಏನು ಮಾಡೋದಮ್ಮ? ನನಗೂ ಏನು ತೋಚ್ತಾ ಇಲ್ಲ ಕಣೆ. ನೀನೇ ನೋಡಿದೆಯಲ್ಲ ಹೇಗೆ ಮಾತಾಡ್ದ ಅಂತ. ಹಾಗಂತ ಸುಮ್ಮನಿರೋದಕ್ಕೂ ಆಗಲ್ಲ ಅಮ್ಮ. ದತ್ತಣ್ಣನ ಬರ್ಡೇಗೆ ಏನಾದರೂ ಸ್ಪೆಷಲಾಗಿ ಮಾಡಬೇಕು. ಸದ್ಯದಲ್ಲಂತೂ ನಾವು ಯಾರ ಬರ್ಡೇನೂ ಆ ಥರ ಸೆಲೆಬ್ರೇಟ್ ಮಾಡಿಲ್ಲ. ಇದು ಮಾಡಿದ್ರೆ ಮನೇಲಿ ಎಲ್ಲರೂ ಖುಷಿಯಾಗಿರ್ತಾರೆ, ವಾತಾವರಣನೂ ತಿಳಿಯಾಗತ್ತೆ. ನೀನು ಹೇಳೋದು ಸರಿ ಇದೆ ಕಣೆ. ಆದರೆ ನಾವು ಹುಟ್ಟಿದಬ್ಬನ ಆಚರಿಸ್ತೀವಿ ಅಂದರೆ ಅಕ್ಕಿ ಭಾಗವಹಿಸಲ್ಲ ಅಂತ ಹೇಳ್ತಿದ್ದಾನೆ. ಆದರೂ ಅಮ್ಮ, ಅಣ್ಣ ತಮ್ಮಂದ್ರಿಬ್ಬರ ಮನಸ್ಸು ತಿಳಿಯಾಗೋ ಹಾಗೆ ದತ್ತಣ್ಣನ ಬರ್ಡೇಗೆ ಏನಾದರೂ ಪ್ಲ್ಯಾನ್ ಮಾಡಲೇಬೇಕು ನಾವು. ನೀನು ಹೇಳೋದು ನಂಗೆ ಅರ್ಥ ಆಗ್ತಿದೆ ಗೀತಾ. ಆದರೆ ಇಬ್ಬರಲ್ಲಿ ಒಬ್ಬರು ಸಮಾಧಾನ ಮಾಡಿಕೊಂಡ್ರು ಸಮಸ್ಯೆ ಬಗೆಹರಿಯತ್ತೆ ಅಲ್ವಾ? ಹೇಗಾದರೂ ದತ್ತಣ್ಣನ ಬರ್ಡೇ ಸೆಲೆಬ್ರೇಟ್ ಮಾಡಲೇಬೇಕಮ್ಮ. ಇಲ್ಲಾಂದರೆ ಅವರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಪ್ರತಿ ಸಲ ಎಲ್ಲರ ಬರ್ಡೇ ನಾನು ಸೆಲೆಬ್ರೇಟ್ ಮಾಡ್ತೀನಿ, ನನ್ನ ಬರ್ಡೇ ಯಾರೂ ಸೆಲೆಬ್ರೇಟ್ ಮಾಡಿಲ್ಲ ಅಂತ. ಒಂದು ಕೆಲಸ ಮಾಡು, ನೀನೊಂದು ಕೇಕ್ ತೊಗೊಂಡು ಬಾ, ಅದನ್ನು ದತ್ತನ ಕೈಲಿ ಕಟ್ ಮಾಡಿಸಿದ್ರೆ ಆಯಿತು. ಮಾಮೂಲಿ ಆಗೋಯ್ತಮ್ಮ ಅದು. ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು. ಈಗಿರೋ ಪರಿಸ್ಥಿತಿಲಿ ನಾವೇನು ಮಾಡೋಕ್ಕಾಗಲ್ಲ ಗೀತಾ. ಬರ್ತ್ಡೇ ಹೇಗಿದ್ರು ಬರ್ತ್ಡೇನೇ ಅಲ್ವೇನೆ. ಆದರೂ ಏನಾದರೂ ಸ್ವಲ್ಪ ಸ್ಪೆಷಲ್ಲಾಗಿ ಮಾಡಿದ್ರೆ ಅವ್ರಿಗೂ ಖುಷಿಯಾಗೋ ಥರ ಇರುತ್ತೆ. ಹೌದಲ್ವಾ? ಒಂದು ಕೆಲಸ ಮಾಡು, ನೀನು ಪ್ಲ್ಯಾನ್ ಮಾಡು, ನನಗೆ ಫುಲ್ ಸಪೋರ್ಟ್ ಕೊಡ್ತೀನಿ. ಸರಿ ಅಮ್ಮ, ಇರಿ ಏನಾದರೂ ಯೋಚನೆ ಮಾಡ್ತೀನಿ. ಅಮ್ಮ, ಮನೆನೆಲ್ಲ ಡೆಕೋರೇಟ್ ಮಾಡೋಣ. ಮಧ್ಯರಾತ್ರಿ ದತ್ತಣ್ಣನ ಎಬ್ಸಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ. ಅವಾಗ ಕೇಕ್ ಕಟ್ ಮಾಡಿಸೋಣ. ಹೆಂಗಿರುತ್ತೆ? ಹಾಗೂ ಮಾಡಬಹುದು. ಬೇಡ. ಆ ಥರ ಮಾಡೋದು ಬೇಡ, ಅದು ಮಾಮೂಲಿ ಆಗುತ್ತೆ. ನೀವು ಹೇಳ್ತೀರಾ ಮಾಮೂಲಿ ಆಗುತ್ತೆ ಅಂತ, ಆದರೆ ಜೊತೆಗೆ ಸೇರ್ಕೊಳ್ಳಿ ಅಂದರೆ ಸೇರ್ಕೊಳ್ಳೋಕ್ಕಾಗಲ್ಲ ನಿಮಗೆ. ನಾನು ಅಮ್ಮ ಸೇರ್ಕೊಂಡು ಇನ್ನೇನು ಮಾಡೋಕ್ಕಾಗತ್ತೆ? ನಾನು ಬರಲ್ಲ ಅಂತ ಹೇಳಿದೆ ನಿಜ, ಆದರೆ ನೀವಿಬ್ಬರು ಸೇರಿಕೊಂಡು ಏನೋ ಮಾಡ್ತಾ ಇದ್ದೀರಾ. ನಾನು ಸುಮ್ಮನೆ ಇರೋಕ್ಕಾಗತ್ತಾ? ಏನೋ ನೀನು ನಮ್ಮ ಜೊತೆ ಸೇರ್ಕೋತೀನೋ? ಹೌದಮ್ಮ, ಬಾಯಿ ಮಾತಲ್ಲಿ ಹೇಳ್ಬೋದು ಬರಲ್ಲ ಅಂತ, ಆದರೆ ಮನ್ಸು ಕೇಳಬೇಕಲ್ಲ. ದತ್ತಣ್ಣ ಏನು ಬೇಕಾದ್ರೆ ಅಂದ್ಕೊಳ್ಳಿ, ಅವ್ನ ಬರ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಆದರೆ ಒಂದು ಕಂಡೀಷನ್, ನಾನು ಮಾಡಿದೆ ಅಂತ ಹೇಳಬಾರ್ದು. ಓಕೆ? ಇದಕ್ಕಿಂತ ಸಂತೋಷ ಇನ್ನೇನೋ. ನೀನು ಬರ್ಡೇಲಿ ಇರ್ತೀಯ ಅಂದರೆ ಅದು ಇನ್ನೂ ಸ್ಪೆಷಲ್ ಆಗಿರುತ್ತೆ. ನಾರ್ಮಲ್ ಆಗಿ ಸೆಲೆಬ್ರೇಟ್ ಮಾಡೋದು ಬೇಡ, ಬೇರೆ ಥರ ಪ್ಲ್ಯಾನ್ ಮಾಡಬೇಕು. ನೀವು ಜೊತೆಗಿದ್ದೀರಾ ಅಲ್ವಾ, ಹೊಸ ಹೊಸ ಐಡಿಯಾಗಳು ತಾನಾಗಿ ತಾನೇ ಬರುತ್ತೆ ಬಿಡಿ.